ಎಲ್ರಿಗೂ ನಮಸ್ಕಾರ. ಬೆಳ್ಳಿ ಸ್ನೇಹ ಕ್ರಿಯೇಷನ್ಸ್ ಚಾನಲ್ಗೆ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಕೂಡ ಸ್ವಂತವಾಗಿ ದುಡಿಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಅದರಲ್ಲೂ ಕೆಲವೊಬ್ಬರಿಗೆ ಮನೇಲೆ ಕುತ್ಕೊಂಡು ದುಡಿಬೇಕನ್ನೋ ಆಸೆ ಇದ್ರೆ, ಇನ್ನು ಕೆಲವೊಬ್ಬ ಮಕ್ಕಳಿಗೆ ಹೊರಗಡೆ ಹೋಗಿ ದುಡಿಯುವಂತ ಆಸೆ ಇದ್ದೇ ಇರುತ್ತೆ. ನಾನಿವತ್ತು ಹೇಳಕ್ ಹೊರಟಿರುವಂತ ವಿಷಯ ಏನಪ್ಪಾ ಅಂತಂದ್ರೆ, ಮನೇಲೆ ಕುತ್ಕೊಂಡು ದುಡಿಯುವಂತ ಹೆಣ್ಮಕ್ಳಿಗೆ ಅಥವಾ ದುಡಿಬೇಕು ಅನ್ನೋ ಆಸೆ ಇರುವಂತ ಹೆಣ್ಮಕ್ಳಿಗೆ ಕರ್ನಾಟಕ ಸರ್ಕಾರದಿಂದ ಸಿಗ್ತಾ ಇದೆ ಸ್ಫೂರ್ತಿದಾಯಕ ಸಹಾಯಧನ. ಹೌದು. ಸೊ ಈ ಒಂದು ಯೋಜನೆ ಯಾವುದು, ಈ ಯೋಜನೆಗೆ ಅರ್ಜಿಯನ್ನ ಯಾವ ರೀತಿ ಸಲ್ಲಿಸಬೇಕು, ಹಾಗೆ ಡಾಕ್ಯುಮೆಂಟೇಶನ್ಸ್ ಎಲ್ಲ ಏನೇನಿರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ದಲೇ ನೋಡಿ. ಹಾಗೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ಗೆ ಹೊಸಬ್ರಾಗಿದ್ರು ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ. ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ಈ ಒಂದು ಯೋಜನೆ ಹೆಸರು ಬಂದು ಉದ್ಯೋಗಿನಿ ಯೋಜನೆ ಅಂತ ಹೇಳಿ. ಕರ್ನಾಟಕ ಸರ್ಕಾರ ಮಹಿಳೆಯರನ್ನ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡುವ ಉದ್ದೇಶದಿಂದ ಈ ಒಂದು ಯೋಜನೆಯನ್ನ ಲಾಂಚ್ ಮಾಡಿದ್ದಾರೆ. ಈ ಯೋಜನೆ ಬಂದು ತುಂಬಾ ಹಳೆಯದೇ, ಬಟ್ ಈಗ ಒಂದ್ ಸ್ವಲ್ಪ ಮಾಡಿಫೈ ಮಾಡಿ ಬಿಟ್ಟಿದ್ದಾರೆ ಈ ಯೋಜನೆಯನ್ನ. ಸೊ ಇದರಲ್ಲಿ ತುಂಬಾ ಅಂದ್ರೆ ತುಂಬಾ ಸಿಂಪಲ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಸ್ಮಾಲ್ ರೆಸ್ಟ್ರಿಕ್ಷನ್ಸ್ ಅದೇನಪ್ಪಾ ಅಂದ್ರೆ ಆನ್ಯುಯಲ್ ಇನ್ಕಮ್ ಅದರಲ್ಲಿ ಡಿವೈಡ್ ಆಗುತ್ತೆ. ಅಂದ್ರೆ ಹಳ್ಳಿಲಿರೋ ಹೆಣ್ಮಕ್ಳಿಗಾದ್ರೆ 1,20,000 ಒಳಗಡೆನೆ ಇನ್ಕಮ್ ಇರ್ಬೇಕಾಗತ್ತೆ, ಆನ್ಯುಯಲ್ ಇನ್ಕಮ್. ಹಾಗೆ ಸಿಟಿಲಿರುವಂತಹ ಹೆಣ್ಮಕ್ಳಿಗೆ 1,50,000 ಒಳಗಡೆನೆ ಆನ್ಯುಯಲ್ ಇನ್ಕಮ್ ಇರ್ಬೇಕಾಗಿರತ್ತೆ. ಸೊ ನೆಕ್ಸ್ಟ್ ನಾವು ನೋಡೋದಾದ್ರೆ ಯಾವ ಯಾವ ಕೆಲಸಕ್ಕೆ ಈ ಒಂದು ಸ್ಫೂರ್ತಿದಾಯಕ ಸಹಾಯಧನ ಸಿಗ್ತಾ ಇದೆ ಅಂದ್ರೆ, ಫಸ್ಟ್ ಬಂದು ಉಣ್ಣೆ ಮತ್ತೆ ನೇಯ್ಗೆ ಬಟ್ಟೆ, ಸೊ ಈ ರೀತಿ ಮಾಡೋದಕ್ಕೆ ಸಿಗ್ತಾ ಇದೆ. ಹಾಗೇನೆ ಉಣ್ಣೆ ಹಾಗೆ ಸೂತ್ರ, ಕೈಮಗ್ಗ, ಸೂತ್ರದ ಬಟ್ಟೆ, ಈ ರೀತಿ ಕೂಡ ಸಹಾಯಧನ ಸಿಗ್ತಾ ಇದೆ. ಹಾಗೆ ಸೀರೆ ಕಸೂತಿ ಕೆಲಸ, ಸೊ ಇದು ಎಲ್ಲರಿಗೂ ಗೊತ್ತು ಆಲ್ಮೋಸ್ಟ್ ಹೆಣ್ಮಕ್ಳಿಗೆ. ಏನು ಬಟ್ಟೆಗಳಿಗೆ, ಬ್ಲೌಸ್ಗಳಿಗೆ ಎಂಬ್ರಾಯ್ಡ್ರಿ ವರ್ಕ್, ಸೀರೆ ಕುಚ್ಚು ಬಂದಿದೆಯಲ್ಲ, ಸೊ ಇದೆಲ್ಲ ಆಲ್ರೆಡಿ ಫುಲ್ ಟ್ರೆಂಡಿಂಗ್ ಅಲ್ಲಿ ಇದೆ. ಸೊ ಆ ಕೆಲ್ಸಕ್ಕೂ ಕೂಡ ಸಿಗ್ತಾ ಇದೆ. ಜೊತೆಗೆ ಬಂದು ಹ್ಯಾಂಡಿಕ್ರಾಫ್ಟ್ಸ್ ಈಗ ಮ್ಯಾಟ್ ಹೊಲಿಯೋದಾಗಿರ್ಬೋದು ಅಥವಾ ಮನೇಲೆ ಬೇರೆ ಬೇರೆ ಒಂದು ಕ್ರಾಫ್ಟ್ಸ್ ಗಳನ್ನ ಮಾಡಿರ್ಬೋದು. ಸೊ ಅದಕ್ಕೂ ಕೂಡ ಸಹಾಯಧನ ಸಿಗ್ತಾ ಇದೆ. ಹಾಗಾದ್ರೆ ಎಷ್ಟು ಸಹಾಯಧನ ಸಿಗ್ತಾ ಇದೆ, ಸಹಾಯಧನ ಯಾವ ರೀತಿ ಸಿಗ್ತಾ ಇದೆ ಅಂತ ನೋಡೋಣ. ಸೊ ಫಸ್ಟಿಗೆ ಬಂದು ಒಟ್ಟು ವೆಚ್ಚದ 25% ಅಂದ್ರೆ ಈ ಒಂದು ಯೋಜನೆಗೆ ಟೋಟಲಿ ಓವರ್ ಆಲ್ 1 ಲಕ್ಷ ತನಕ ಸಿಗ್ತಾ ಇದೆ. ಆ 1 ಲಕ್ಷದಲ್ಲಿ 25% ಅಂದ್ರೆ 25,000 ಕ್ಯಾಶ್ ಸಿಗ್ತಾ ಇದೆ. ಇನ್ನು ಉಳಿದ 75% ಅಂದ್ರೆ 75,000 ಬಂದು ನಿಮ್ಗೆ ಬ್ಯಾಂಕ್ಗಳಲ್ಲಿ ಸಾಲ ಸಿಗ್ತಾ ಇದೆ. ತುಂಬಾ ಅಂದ್ರೆ ತುಂಬಾ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಗ್ತಾ ಇದೆ. ಸೊ ಈ ರೀತಿ ನೀವು ಹಣವನ್ನ ಪಡ್ಕೊಂಡು ನಿಮ್ದೇ ಆದಂತ ಒಂದು ಸ್ವಂತ ದುಡಿಮೆಯನ್ನ ಸ್ಟಾರ್ಟ್ ಮಾಡ್ಬೋದು. ಸೊ ಹಾಗಾದ್ರೆ ಇದಕ್ಕೆ ಅರ್ಜಿಯನ್ನ ಯಾವ ರೀತಿ ಸಲ್ಲಿಸಬೇಕು ಅಂತ ನೋಡೋಣ. ಫಸ್ಟಿಗೆ ಬಂದು ಮಹಿಳಾ ಅಥವಾ ಬಾಲ ಕಲ್ಯಾಣ ಇಲಾಖೆ, ಅಂದ್ರೆ ಗೊತ್ತಿಲ್ಲ ಅಂದ್ರೆ ನಿಮ್ಮ ಹತ್ತಿರದ DC ಆಫೀಸ್ಗಳಂತೂ ಇದ್ದೇ ಇರುತ್ತೆ. ಈ ಒಂದು DC ಆಫೀಸ್ಗಳಿಗೆ ಹೋಗಿ ಅಲ್ಲಿ ಫಾರ್ಮ್ ಸಿಗುತ್ತೆ. ಅಲ್ಲಿ ಫಾರ್ಮ್ ಅನ್ನ ತಗೊಂಡ್ ಬಂದು ಫಸ್ಟಿಗೆ ನೀವು ಪ್ಲಾನ್ ಮಾಡ್ಕೊಳ್ಳಿ. ಅಂದ್ರೆ ನಾನು ಯಾವ್ದ್ರ ಬಗ್ಗೆ ಕೆಲಸ ಮಾಡ್ಬೇಕು, ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ ಒಂದು ಸಣ್ಣದಾಗಿ ಪ್ರಾಜೆಕ್ಟ್ ಅನ್ನ ರೆಡಿ ಮಾಡ್ಕೊಳ್ಳಿ. ನಂತರ ಆ ಒಂದು ಏನ್ ಕೆಲಸ, ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಪ್ರಾಜೆಕ್ಟ್ ಅಂದ್ರೆ ಏನ್ ದೊಡ್ಡದಾಗಿ ಅಂತೆಲ್ಲ ಥಿಂಕ್ ಮಾಡಬೇಡಿ. ಈಗ ನಾನು ಏನಾದ್ರು ಒಂದು ಎಂಬ್ರಾಯ್ಡ್ರಿ ಮಿಷಿನ್ ಹಾಕ್ತೀನಿ, ಸೊ ಆ ಮಿಷಿನ್ ಅಲ್ಲಿ ಹಾಕಿ ಈ ರೀತಿ ಕೆಲಸ ಮಾಡ್ತೀನಿ. ಅಂದ್ರೆ ಸೀರೆ ಕುಚ್ಚಾಗಿರ್ಬೋದು ಅಥವಾ ಬ್ಲೌಸ್ಗಳಿಗೆ ಎಂಬ್ರಾಯ್ಡ್ರಿ ಮಾಡೋದಾಗಿರ್ಬೋದು, ಈ ರೀತಿ ಮಾಡ್ತೀನಿ ಅಂತಂದ್ರೆ ಅದನ್ನ ಪ್ಲಾನ್ ಮಾಡಿಕೊಂಡು ಸೊ ಲಿಸ್ಟ್ ಅಂತ ಬರ್ಕೊಂಡು ಆ ಫಾರ್ಮ್ ತಂದಿರ್ತಿರಲ್ಲ, ಆ ಫಾರ್ಮ್ ಅಲ್ಲಿ ಈ ಒಂದು ಪ್ರಾಜೆಕ್ಟ್ ಡೀಟೇಲ್ಸ್ ಅನ್ನ ಬರ್ಕೊಳ್ಳಿ. ನಂತರ ಬಂದು ಒಂದಷ್ಟು ಡಾಕ್ಯುಮೆಂಟೇಶನ್ಸ್ ನ ಕೇಳ್ತಾರೆ. ಸೊ ಏನಪ್ಪಾ ಅಂದ್ರೆ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಇನ್ಕಮ್ ಸರ್ಟಿಫಿಕೇಟ್, ಜೊತೆಗೆ ಕ್ಯಾಸ್ಟ್ ಇದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್, ಬರ್ತ್ ಸರ್ಟಿಫಿಕೇಟ್, BPL ರೇಷನ್ ಕಾರ್ಡು, ಬ್ಯಾಂಕ್ ಡೀಟೇಲ್ಸ್ ವಿತ್ IFSC ಕೋಡ್. ಸೊ ಇಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ಕೇಳ್ತಾರೆ. ಆ ಎಲ್ಲಾ ಡಾಕ್ಯುಮೆಂಟ್ಸ್ ಗಳ ಜೆರಾಕ್ಸ್ ನ ನೀವೇನ್ ಮಾಡ್ಬೇಕಾಗತ್ತೆ, ಫಾರ್ಮ್ಗೆ ಮಾಡ್ಬೇಕಾಗತ್ತೆ, ಪಿನ್ ಮಾಡ್ಬೇಕಾಗತ್ತೆ. ಸೊ ಪಿನ್ ಮಾಡಿ ಇಷ್ಟು ಡೀಟೇಲ್ಸ್ ಅನ್ನ ನೀವು ಪುನಃ ಹೋಗಿ DC ಆಫೀಸಿಗೆ ಕೊಡ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ನಿಮ್ಗೆ ಅದೆಲ್ಲ ರಿಸ್ಕ್. ಅಂದ್ರೆ ಅಫಿಷಿಯಲ್ ವೆಬ್ಸೈಟ್ ಕೂಡ ಬಿಟ್ಟಿದ್ದಾರೆ. ಅಫಿಷಿಯಲ್ ವೆಬ್ಸೈಟ್ ಬಂದು ಹೇಳ್ತೀನಿ ನೋಡಿ. ಸೊ ಅದು ಬಂದು ನಿಮ್ಗೆ ಸೊ kswdc.karnataka.government.in ಸೊ /21/ಉದ್ಯೋಗಿನಿ/en ಸೊ ಇದು ಬಂದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಲ್ಲಿ ಕೇಳಿರೋಂಥ ಸೇಮ್ ಇವಾಗ ಏನು ನಾನು ಡಾಕ್ಯುಮೆಂಟ್ ಡೀಟೇಲ್ಸ್ ಹೇಳಿದ್ನಲ್ಲ, ಅದೇ ಡಾಕ್ಯುಮೆಂಟ್ಸ್ ನಲ್ಲಿ ಅಪ್ಲೋಡ್ ಮಾಡಿ ನೀವು ಅಪ್ಲೈ ಮಾಡ್ಬೋದು. ಸೊ ಇದು ಬಂದ್ಬಿಟ್ಟು ಈ ಒಂದು ಯೋಜನೆ ಡೀಟೇಲ್ಸ್. ಹಾಗೇನೆ ಯಾರ್ಯಾರಿಗೆಲ್ಲ ಸ್ಪೆಷಲ್ ಪ್ರಿಫರೆನ್ಸ್ ಸಿಗ್ತಾ ಇದೆ ಅದು ಕೂಡ ಹೇಳ್ತೀನಿ ನೋಡಿ. ಸ್ಪೆಷಲ್ ಪ್ರಿಫರೆನ್ಸ್ ಬಂದು ಸೊ ಯಾರೊಂದು ಹ್ಯಾಂಡಿಕ್ಯಾಪ್ಸ್ ಆಗಿರ್ತಾರೆ, ಅಂಗವಿಕಲ, ಅವ್ರಿಗೂ ಕೂಡ ಸಿಗ್ತಾ ಇದೆ. ಜೊತೆಗೆ ವಿಧವೆಯರಿಗೆ, ಸಿಂಗಲ್ ಪೇರೆಂಟ್ಸ್ ಯಾರ್ಯಾರೆಲ್ಲ
ಇರ್ತಾರೆ ಅವ್ರಿಗೂ ಕೂಡ ಸಿಗ್ತಾ ಇದೆ. ಇದು ಬಂದು ಸ್ಪೆಷಲ್ ಪ್ರಿಫರೆನ್ಸ್. ಹಾಗೇನೆ ಕರ್ನಾಟಕದ ಎಲ್ಲಾ ಹೆಣ್ಮಕ್ಳಿಗೂ ಕೂಡ ಯಾರಿಗೆಲ್ಲ ತುಂಬಾ ಲೋ ಇನ್ಕಮ್ ಇರುತ್ತಲ್ಲ ಅವ್ರಿಗೂ ಕೂಡ ಖಂಡಿತವಾಗ್ಲೂ ಸಿಗ್ತಾ ಇದೆ. ಈ ಯೋಜನೆಯ ಲಾಭವನ್ನ ಖಂಡಿತವಾಗ್ಲೂ ದಯವಿಟ್ಟು ಎಲ್ಲರೂ ಕೂಡ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಇಲ್ಲ ನನಗೆ ತುಂಬಾ ಇದೆ, ನನಗೆ ಬೇಕಾದಷ್ಟು ಕೊಟ್ಟಿದೆ, ದೇವ್ರು ಕೊಟ್ಟಿದ್ದಾನೆ, ಆರಾಮಾಗಿದ್ದೀನಿ ಅಂದ್ರೆ ಬೇರೆ ಹೆಣ್ಮಕ್ಳಿಗಳಿಗೆ ಅಂದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಸರ್ಕಲ್ ಆಗಿರ್ಬೋದು, ಬೇರೆಯವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಶೇರ್ ಮಾಡೋದ್ರ ಮುಖಾಂತರ ಆ ಒಂದು ಹೆಣ್ಮಕ್ಳಿಗೂ ಕೂಡ ಖಂಡಿತ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಅದೇ ರೀತಿ ಇನ್ನಷ್ಟು ನಿಮ್ಗೆ ಇದೇ ರೀತಿ ಲೇಟೆಸ್ಟ್ ಅಪ್ಡೇಟ್ಸ್ಗಳು ಸಿಗಬೇಕು ಅಥವಾ ಉಪಯುಕ್ತ ಮಾಹಿತಿ ನಮ್ಮ ಕಡೆಯಿಂದ ನಿಮಗೆ ಸಿಗಬೇಕು ಅಂದರೆ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು.